ಇನ್ನು ಈ ದುರ್ಘಟನೆ ನಡೆದ ಸಮೀಪದಲ್ಲೇ ಒಂದು ಸೇತುವೆ ಕೂಡ ಇದೆ. ಆ ಸೇತುವೆ ಸಮೀಪದಲ್ಲಿ ಮಣ್ಣಿನ ರಾಶಿ ಯಾವ ರೀತಿ ಬಂದು ಬಿದ್ದಿದೆ ಅಂದರೆ ಅದನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಏನು ಅನಾಹುತ ಆಗಿದೆ ಅಂತಕ್ಕಂಥದ್ದು. ಸೊ ವಯನಾಡಲ್ಲಿ ಕೆಸರು ಮಣ್ಣಿನ ಪ್ರವಾಹ, ಗುಡ್ಡ ಕುಸಿತದಿಂದ ಸೇತುವೆ ಮೇಲೆ ಅಲೆಯಂತೆ ಹರಿದು ಬಂದಿದೆ ಮಣ್ಣು. ಅಲೆಗಳ ರೀತಿಯಲ್ಲಿ ಒಂದು ರೀತಿ ಮಣ್ಣಿನ ರಾಶಿ ಆ ಗುಡ್ಡ ಕುಸಿತವಾಗಿ ಇನ್ನೊಂದು ಗುಡ್ಡ ಸೃಷ್ಟಿಯಾದಂತೆ ಕಂಡು ಬರ್ತಾ ಇದೆ. ಇದೇ ಕೆಸರಿನಲ್ಲಿ ಕಾರ್ಮಿಕರನ್ನ ಹೊತ್ತು ತಂದಿದ್ದ ಬಸ್ ಸಿಕ್ಕಾಕೊಂಡಿದೆ. ಎಗೈನ್ ನೋಡ್ತಾ ಇದ್ದೀರಾ ಡ್ರೋನ್ ದೃಶ್ಯಗಳು. ಕಣ್ಣು ಹಾಯಿಸಿದಷ್ಟು ಬರೀ ಮಣ್ಣು ಮಣ್ಣು ಕಂಡು ಬರ್ತಾ ಇದೆ. ನೋಡಿ, ಅದೊಂದು ಸಣ್ಣ ಸೇತುವೆ ಅಷ್ಟೇ. ಆ ಸೇತುವೆ ಬಳಿನಲ್ಲೇ ಕುಸಿದಿರೋ ಮಣ್ಣು. ಅಲ್ಲೆಲ್ಲ ಮಣ್ಣು ಇರಲಿಲ್ಲ. ಆ್ಯಕ್ಚುಲಿ ಗುಡ್ಡ ಇತ್ತು ಪಕ್ಕದಲ್ಲಿ, ರಸ್ತೆಯ ಪಕ್ಕದಲ್ಲಿ. ಅದೆಲ್ಲವೂ ಕೂಡ ಕುಸಿದು ಸೇತುವೆ ಮೇಲೆ ಬಂದು ಬಿದ್ದಿರೋದು. ಹಾಗಾಗಿ ನಿಮಗೆ ಎಲ್ಲಿ ನೋಡಿದ್ರೂ ಕೆಸರು ಮಿಶ್ರಿತ ಮಣ್ಣು, ಕೆಸರು 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 ಪೂರ್ತಿ. ಸೊ ಇನ್ನು ಆ ಬಸ್ ನೋಡ್ತಾ ಇದ್ದೀರಲ್ಲ, ಈ ಕಾರ್ಮಿಕರನ್ನು ಹೊತ್ತು ತಂದಿದ್ದ ಬಸ್ಸು, ಆ ಬಸ್ಸು ಕೂಡ ಕಂಪ್ಲೀಟ್ ಮಣ್ಣಲ್ಲಿ ಮುಳುಗಿ ಹೋಗಿದೆ. ಸಮಾಧಿ ಅಂತಾರಲ್ಲ, ಆ ಥರ ಸಮಾಧಿ ಆಗಿಬಿಟ್ಟಿದೆ. ವಾಹನಗಳು, ಜನರು ಕೂಡ ನಾಪತ್ತೆ ಆಗಿರೋರು ಪಾಪ ಎಲ್ಲೆಲ್ಲಿ ಸಿಕ್ಕಾಕೊಂಡಿದ್ದಾರೋ, ಎಲ್ಲೆಲ್ಲಿ ಹೂತೋಗಿದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ. ವಿಪರೀತವಾದ ಮಳೆ ಬೀಳ್ತಾ ಇದೆ. 24 ಗಂಟೆನಲ್ಲಿ 260 ಮಿಲಿಮೀಟರ್ ಮಳೆ ಅಂತಂದರೆ ತಮಾಷೆ ಆಟ ಅಲ್ಲ. ಅದೇ ಈಗ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿ ಉಂಟು ಮಾಡ್ತಾ ಇರೋದು. ಡ್ರೋನ್ ದೃಶ್ಯಾವಳಿಗಳೇ ಆ ಭೀಕರತೆಯನ್ನು ನಿಮಗೆ ಹೇಳ್ತಾ ಇದೆ. ಏನಾಗಿದೆ ಆ ಸ್ಥಳದಲ್ಲಿ, ವಯನಾಡಲ್ಲಿ ಅಂತ. ರಕ್ಷಣಾ ಕಾರ್ಯಾಚರಣೆ ಮಾಡೋದಕ್ಕೆ ಸಿಬ್ಬಂದಿ ಇದ್ದಾರೆ, ಮಳೆ ಅವಕಾಶ ಕೊಡ್ತಾರೆ.